ಅಲ್ಲೆಲೂಯ್ಯ. ದೇವರ ಅತಿ ಪರಿಶುದ್ಧವಾದ ಮಹೋನ್ನತವಾದ ನಾಮಕ್ಕೆ ಕೋಟಿ ಸ್ತೋತ್ರಗಳು ಉಂಟಾಗಲಿ ಬೇರೆ. ಯಾಕೆಂದರೆ 2021ನೇ ವರ್ಷ ಅತಿ ಭಯಂಕರವಾದ ದಿನಗಳನ್ನು ದಾಟಿಸಿ ನಮ್ಮನ್ನು ಕೈ ಹಿಡಿದು ಕಾಪಾಡಿದಂಥ ದೇವರು ನಂಬಿಕೆಸ್ತನಾದಂಥ ದೇವರಾಗಿದ್ದಾನೆ ಬೇರೆ. 2022ನೇ ಇಸ್ವಿಯ 2ನೇ ತಾರೀಕಿನಂದು ಈ ಭಾನುವಾರದ ಮುಂಜಾವಿನ ವೇಳೆಯಲ್ಲಿ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಬಂದಿರುವಂತಹ ನಿಮ್ಮೆಲ್ಲರನ್ನ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾನು ಈ ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ಸ್ವಾಗತ ಮಾಡುವನಾಗಿದೆ. ನಿಮಗೆಲ್ಲರಿಗೂ ಈ 2022ನೇ ಇಸ್ವಿಯ ಹೊಸ ವರ್ಷದ ಶುಭಾಶಯಗಳನ್ನು ನಾವು ತಿಳಿಸುವರಾಗಿದ್ದೇವೆ. ದೇವರು ನಿಮ್ಮೆಲ್ಲರನ್ನ ಕಳೆದ ವರ್ಷ ಹೇಗೆ ಕಾಪಾಡಿ ಅಭಿವೃದ್ಧಿ ಮಾಡಿ ಆಶೀರ್ವಾದ ಮಾಡಿ ಬೇಕಾದಂತಹ ಪ್ರೀತಿ ವಿಶ್ವಾಸಗಳಿಂದ ತುಂಬಿಸಿ ನಿಮ್ಮನ್ನು ಕಾಪಾಡಿ ನಡೆಸಿದ್ದಾನೆ, ಅದೇ ರೀತಿಯಾದಂತಹ ಹೆಚ್ಚಿನ ಆಶೀರ್ವಾದಗಳನ್ನ ಹೊಸ ಹೊಸ ಕೃಪೆಗಳಿಂದ ನಿಮ್ಮನ್ನು ದೇವರು ತುಂಬಿಸಿ ಕಾಪಾಡಿ ನಡೆಸಿ. ಪ್ರೇರೆ ಕ್ಷಣವತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಆತನ ಕೈಗಳಿಗೆ ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೇರೆ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತೇವೆ. ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ದೂತಗಣಗಳ ಒಡೆಯನಾದ ದೇವರಾಗಿದೆ. ನಮ್ಮನ್ನು ಕಾಪಾಡುವಂಥ ದೇವರು, ನಮ್ಮನ್ನು ನೋಡುವಂಥ ದೇವರು, ನಮ್ಮನ್ನು ನಡೆಸುವಂಥ ದೇವರು, ನಮಗೆ ಬೇಕಾದಂಥ ಬಿಡುಗಡೆಯನ್ನು ಕೊಟ್ಟು ಕಾಪಾಡುವಂಥ ದೇವರಾಗಿದೆ. ನಿನಗೆ ಸ್ತೋತ್ರ. ಕಳೆದ ವರ್ಷವೆಲ್ಲ ನಮ್ಮನ್ನು ಕಾಪಾಡಿ ನಡೆಸಿದಂಥ ದೇವರೇ, ನೀನು ಮುಂದೆಯೂ ಕೂಡ ಕರ್ತನೆ, ನೀನು ನಮ್ಮೊಟ್ಟಿದ್ದು ನಮ್ಮನ್ನು ನಡೆಸು. ನಿನ್ನ ಧರ್ಮದ ಬಲಗೈನ ನಮ್ಮ ಮೇಲೆ ಚಾಚು ಕರ್ತನೆ. ನೀನೇ ನಮ್ಮೊಟ್ಟಿದ್ದು ನಮ್ಮನ್ನು ನಡೆಸಪ್ಪ. ನಿನ್ನ ಆತ್ಮನ ಫಲದಿಂದ ಈ ದಿನ ನಮ್ಮನ್ನು ತುಂಬಿಸು. ನಿನ್ನ ಆತ್ಮನ ಕೃಪೆಯಿಂದ ನಮ್ಮನ್ನು ತುಂಬಿಸು. ವಾಕ್ಯವನ್ನು ಕೇಳುವುದಕ್ಕಾಗಿಯೂ ನಿನಗೆ ಸ್ತುತಿ ಆರಾಧನೆಯನ್ನು ಸಲ್ಲಿಸುವುದಕ್ಕಾಗಿಯೂ ಕಳೆದ ವರ್ಷವೆಲ್ಲ ನೀನು ಮಾಡಿದಂಥ ಕೃಪೆಯನ್ನು ನೆನೆಸಿಕೊಂಡು ನಿನಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದಕ್ಕಾಗಿ ಕೊಡುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳ ನಿನ್ನ ಹೆಸರಿಸಿ ಹಿಡಿದು ಆಶೀರ್ವಾದ ಮಾಡಿರುತ್ತಾನೆ. ನಮ್ಮನ್ನು ಕೂಡ ನಿನ್ನ ಆತ್ಮನ ಬಲದಿಂದ ತುಂಬಿಸು. ಆರಾಧನೆ ಮಾಡುವಂತ ಸ್ತುತಿ ಮಾಡುವಂತ ನಮ್ಮನ್ನು ವಾಕ್ಯ ಅನುಭವಿಸುತ್ತಿರುವಂತಹ ಏನವರನ್ನು ಕೂಡ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನಡೆಸು. ಕೇಳುವಂತ ಮಕ್ಕಳನ್ನು ಕೂಡ ನಿನ್ನ ಆಶೀರ್ವಾದ ಮಾಡಪ್ಪ. ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ನಿನ್ನ ಪ್ರಸನ್ನತೆಗಾಗಿ ನಾವು ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯ ದೇವರೇ. ಬನ್ನಿ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬಯಸುವೆವು. ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿ, ನೀ ಆಳ್ವಿಕೆ ಮಾಡು.
ದೊಡ್ಡ ಮಳೆಯ ಹಾಗೆ ನಿನ್ನಾತ್ಮವ ಸುರಿಸು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಬಲದಿಂದ ನಮ್ಮನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಬಲದಿಂದ ನಮ್ಮನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಹಲ್ಲೆಲೂಯಾ. ಕರ್ತನೇ, ನೀನು ನಮ್ಮ ಮೇಲೆ ಆಳ್ವಿಕೆ ಮಾಡು ಕರ್ತನೇ. ನಿನ್ನ ಸನ್ನಿಧಾನದಲ್ಲಿ ಸ್ಥಿರವಾಗಿ ಕೂತಿರುವಂತ ಪ್ರತಿಯೊಂದು ಮಕ್ಕಳನ್ನು ನಿನ್ನ ಹೆಸರು ಹಿಡಿದು ಆಶೀರ್ವಾದ ಮಾಡಪ್ಪ. ನೀನೇ ನಮ್ಮ ಮೇಲೆ ಆಳ್ವಿಕೆ ಮಾಡು ಕರ್ತನೇ. ಆಮೆನ್. ಬೇರೆ ಬಂದ್ರೆ ನಮಗೆಲ್ಲರಿಗೂ ಬರುವಂತಹ ಒಂದು ಹಾಡು, ನನ್ನ ಹೃದಯದ ಧ್ಯಾನವು ನನ್ನ ಬಾಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಪರಿಶುದ್ಧನಾದಂಥ ದೇವರೇ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಕುಡಿದ ಸ್ಥಳಗಳಲ್ಲಿ ಹೊಸ ವರ್ಷದಲ್ಲಿ ಸಂತೋಷದಿಂದ ಹೊಸ ರೂಪಿನಿಂದ ದೇವರನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ ಹಾಡೋಣ ಪ್ರಿಯರೇ. ಆತನು ನಂಬಿಕೆಸ್ತನಾದಂಥ ದೇವರು, ನಮ್ಮನ್ನು ಕಾಪಾಡಿ ನಡೆಸಿದಂಥ ದೇವರು, ಆತನ ಕುರಿತಂತ ಪೂರಕವಾಗಿ ಹಾಡುಗಳನ್ನು ಹಾಡಿಕೊಳ್ಳೋಣ ಪ್ರಿಯರೇ. ನನ್ನ ಹೃದಯದ ಧ್ಯಾನವು, ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಪರಿಶುದ್ಧನಾದಂಥ ದೇವರೇ. ನನ್ನ ಹೃದಯದ ಧ್ಯಾನವು, ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಪರಿಶುದ್ಧನಾದಂಥ ದೇವರೇ. ನಾನು ಕೇಟ ಆಲೋಚನೆಯನ್ನು ಮಾಡದಂತೆಯೇ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯುವಂತೆಯೇ. ನಾನು ಕೇಟ ಆಲೋಚನೆಯನ್ನು ಮಾಡದಂತೆಯೇ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯುವಂತೆಯೇ. ನಿನ್ನ ಆಲೋಚನೆ ಆತ್ಮನ ಪ್ರೇರಣೆ ಅನುಗ್ರಹಿಸು ನನಗೆ. ನಿನ್ನ ಆಲೋಚನೆ ಆತ್ಮನ ಪ್ರೇರಣೆ ಅನುಗ್ರಹಿಸು ನನಗೆ. ನನ್ನ ಹೃದಯದ ಜ್ಞಾನವು, ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಪರಿಶುದ್ಧನಾದಂಥ ದೇವರೇ. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನ್ನೇ, ಯಾತಕ್ಕೆ ತಾಮಸವು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನ್ನೇ, ಯಾತಕ್ಕೆ ತಾಮಸವು. ನಮ್ಮ ಎಲ್ಲ ಚಿಂತೆ ಭಾರಗಳನ್ನ ಆತನಿಗೆ ಒಪ್ಪಿಸಿ, ಎಲ್ಲವನ್ನ ಆತನ ಕೈಗಳಿಗೆ ಒಟ್ಟು ನಾವು ನಿಶ್ಚಿಂತರಾಗಿ ದೇವರ
ಯೇಸುವೆ ಮಾರ್ಗ. ಬಾರು ಬೇಗ, ಪರಲೋಕಕ್ಕೆ ಯೇಸುವೆ ಮಾರ್ಗ. ನನ್ನ ಹೃದಯದ ಧ್ಯಾನವು, ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ, ಪರಿಶುದ್ಧನಾದಂತ ದೇವರೇ. ಹಲ್ಲೆಲೂಯಾ. ಹೌದು ಪ್ರಿಯರೇ, ಇವತ್ತಿನ ದಿವಸಗಳನ್ನು ನೋಡುವಾಗ ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ಮನೋಜ ನಿನ್ನ ಗುರಿಯೇನು ಈ ಲೋಕದಲ್ಲಿ ನೀನು ನೆಲೆಯೇನು. ಓ ಮನೋಜ ನಿನ್ನ ಗುರಿಯೇನು ಈ ಲೋಕದಲ್ಲಿ ನೀನು ನೆಲೆಯೇನು. ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಬರೀ ಸುಳ್ಳಿನ ಜನರೇ ಇಲ್ಲ. ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಬರೀ ಸುಳ್ಳಿನ ಜನರೇ ಇಲ್ಲ. ಬಾರು ಬೇಗ, ಪರಲೋಕಕ್ಕೆ ಯೇಸುವೆ ಮಾರ್ಗ. ಬಾರು ಬೇಗ, ಪರಲೋಕಕ್ಕೆ ಯೇಸುವೆ ಮಾರ್ಗ. ಭಯಂಕರವಾದ ದಿನಗಳಲ್ಲಿ ನಾವು ಜೀವನ ಮಾಡುತ್ತಾ ಇದ್ದೇವೆ ಪ್ರಿಯರೇ. ಆರಾಧನೆಯನ್ನು ಮಾಡುವುದಕ್ಕೂ ಕೂಡ ತೊಂದರೆ ಬಂದಿರುವಂತಹ ಪರಿಸ್ಥಿತಿಗಳಲ್ಲಿ ಸತ್ಯವೇದವನ್ನು ತೆಗೆದುಕೊಂಡು ಆಲಕ್ಕೆ ಹೋಗುವುದಕ್ಕೆ ಕಷ್ಟವಾಗುವಂತಹ ಪರಿಸ್ಥಿತಿಗಳನ್ನು ನಾವು ದಾಟುತ್ತಾ ಇದ್ದೇವೆ. ದೇವರು ಖಂಡಿತವಾಗಿಯೂ ನಮ್ಮನ್ನು ಬಿಡುಗಡೆ ಮಾಡಲಿ. ಬೇರೆ ಇನ್ನೊಂದು ಹಾಡನ್ನು ಹಾಡಿಕೊಳ್ಳೋಣ, ಆತನಿಗೆ ಆರಾಧನೆಯನ್ನು ಸಲ್ಲಿಸೋಣ. ಆಕಾಶವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ನಮ್ಮ ದೇವರು, ಇಸ್ರಾಯೇಲರ ದೇವರು, ಆತನಿಗೆ ಆರಾಧನೆಯನ್ನು ಸಲ್ಲಿಸೋಣ ಪ್ರಿಯರೇ. ಆರಾಧನೆ 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 ಆರಾಧನೆ. ನಮ್ಮ ಸ್ತುತಿಗೆ ಪಾತ್ರ
ನೀನೇ ರಾಜನು, ನೀನೇ ರಾಜನು, ನೀನೇ ರಾಜನು, ನೀನೇ ರಾಜನು. ಇಸ್ರಾಯೇಲ ದೇವರಿಗೆ ಆರಾಧನೆ, ನಮ್ಮ ಒಳ್ಳೆ ಗುರುವನಿಗೆ ಆರಾಧನೆ. ಇಸ್ರಾಯೇಲ ದೇವರಿಗೆ ಆರಾಧನೆ, ನಮ್ಮ ಒಳ್ಳೆ ಗುರುವನಿಗೆ ಆರಾಧನೆ. ಆರಾಧನೆ, 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 ಆರಾಧನೆ. ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ, ಮಹಿಮೆ ಸಿಂಹಾಸನನೇ ಆರಾಧನೆ. ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ, ಮಹಿಮೆ ಸಿಂಹಾಸನನೇ ಆರಾಧನೆ. ಆರಾಧನೆ, 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 ಆರಾಧನೆ. ನಮ್ಮ ಸ್ತುತಿಗೆ ಪಾತ್ರನೇ ನಿನಗೆ ಆರಾಧನೆ ಕರ್ತನೇ. ಸ್ತುತಿಗಳ ಮಧ್ಯದಲ್ಲಿ ಜೀವನ ಮಾಡುವ ನಮ್ಮ ದೇವರೇ ನಿನಗೆ ಆರಾಧನೆ. ದೂತ ಗಣಗಳು ನಿನ್ನನ್ನು ಸ್ತುತಿಸುವಂತೆ ನಾವು ಕೂಡ ನಿನ್ನನ್ನು ನಾವು ಸ್ತುತಿಸುತ್ತೇವೆ ಸ್ವಾಮಿ. ಕೆರೂಬಿಯರು ನಿನ್ನನ್ನು ಸ್ತುತಿಸುವ ಹಾಗೆ ನಾವು ಕೂಡ ನಿನ್ನನ್ನು ನಾವು ಸ್ತುತಿ ಮಾಡುತ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನೀನು ಕೊಟ್ಟಂತ ಈ ಒಂದು ಸಮಯವನ್ನು ಕರ್ತನೆ ನಿನ್ನ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸುತ್ತಾ ಇದ್ದೇವೆ ಕರ್ತನೆ. ನೀನೇ ನಮ್ಮಿಂದ ಮಹಿಮೆಯನ್ನು ಹೊಂದಿಕೊ ಕರ್ತನೆ. ಪ್ರೇರೆ, ವಾಕ್ಯಕ್ಕಾಗಿ ಸಿದ್ಧರಾಗುವ ಹಾಗೆ ಪ್ರಾರ್ಥನಾ ಸಮಯ ಎಂಬಂತ ಹಾಡನ್ನು ಹಾಡಿಕೊಳ್ಳೋಣ. ನಾವೆಲ್ಲರೂ ಕುಳಿತ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಈ ಹಾಡನ್ನು ಹಾಡಿಕೊಳ್ಳೋಣ. ಪವಿತ್ರಾತ್ಮನು ನಮ್ಮೊಟ್ಟಿಗೆ ಮಾತನಾಡುವಂತೆ ಆತನಿಗೆ ಈ ಹಾಡನ್ನು ನಾವು ಸಲ್ಲಿಸುತ್ತೇವೆ. ಪ್ರಾರ್ಥನಾ ಸಮಯ, ಇದು ಪ್ರಾರ್ಥನಾ ಸಮಯ. ಪ್ರಾರ್ಥನಾ ಸಮಯ, ಇದು ಪ್ರಾರ್ಥನಾ ಸಮಯ. ಉನ್ನತೋನ್ನತರ ಸ್ತುತಿ ಮಾಡುವ ಆರಾಧನಾ ಸಮಯ. ಉನ್ನತೋನ್ನತರ ಸ್ತುತಿ ಮಾಡುವ ಆರಾಧನಾ ಸಮಯ. ದೇವರ
ಪ್ರೇಯಿಸುವೆ ನಮಗೋಸ್ಕರವಾಗಿ ಈ ಲೋಕಕ್ಕೆ ಬಂದು ನಮ್ಮನ್ನು ಕಾಪಾಡಿ ನಡೆಸಿದಂಥ ದೇವರೇ, ನಿನ್ನ ಪರಿಶುದ್ಧವಾದ ದಾರಿಯಲ್ಲಿ ನಡೆಯುವುದಕ್ಕಾಗಿ ನಮಗೆ ತಿಳಿಸಿಕೊಟ್ಟಂತ ನಮ್ಮ ಕರ್ತನೆ. ಕರ್ತ, ನಾವು ನಮ್ಮ ಸ್ವತ್ತಲ್ಲ, ಈ ಹೊಸ ವರ್ಷದಲ್ಲಿ ಹೊಸ ನಿರ್ಧಾರಗಳೊಂದಿಗೆ ನಿನಗೆ ಮಹಿಮೆ ತರುವಂತ ರೀತಿಯಲ್ಲಿ ನಾವು ಜೀವನ ಮಾಡುವುದಕ್ಕೆ ನೀನು ನಮ್ಮನ್ನು ಆಶೀರ್ವಾದ ಮಾಡು. ನಾವು ಕೆಟ್ಟ ಆಲೋಚನೆಗಳನ್ನು ಮಾಡದ ಹಾಗೆ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವಂತೆ ನಿನ್ನ ಆತ್ಮನ ಬಲದಿಂದ ಹೊಸ ಕೃಪೆಗಳಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಮುಂದಿನ ಪ್ರತಿಯೊಂದು ಸಮಯದಲ್ಲಿ, ವಾಕ್ಯದ ಸಮಯದಲ್ಲಿ ನೀನಿನ ಮಟ್ಟಿಗಿದ್ದು ನಡೆಸಬೇಕೆಂಬುದಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಆರಾಧನೆ ನಡೆಸಿಕೊಟ್ಟಂಥ ಪ್ರೀತಿ ಉದಯ ಹಾಗೂ ಹೆಪ್ಸಿದ ಇವರಿಗೆ ನನ್ನ ವಂದನೆಗಳು ತಿಳಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಈ ಹೊಸ ವರ್ಷ 2022ನೇ ಇಸ್ವಿಯಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ. ದೇವರು ಅದ್ಭುತಕರವಾಗಿ 2021ನೇ ಇಸ್ವಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ದೇವರನ್ನು ವಂದಿಸಿ ದೇವರನ್ನು ಕೊಂಡಾಡೋಣ. ಈಗ ಹಾಗೆ ಹೇಳಿದ ಹಾಡುಗಳು ಅದ್ಭುತವಾದಂಥ ರೀತಿಯಲ್ಲಿ ನಮ್ಮ ಹೃದಯದ ಧ್ಯಾನ, ನನ್ನ ಬಾಯಿ ಮಾತುಗಳು ದೇವರಿಗೆ ಸಮರ್ಪಕವಾಗಿರುವಂಥದ್ದು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ನಮ್ಮನ್ನು ನಡೆಸಿದಂಥ ದೇವರು ನಮ್ಮಲ್ಲಿ ಉದ್ದೇಶ ನೆರವೇರಿಸಿಕೊಳ್ಬೇಕು. ದೇವರ ಕೈಗಳಲ್ಲಿ ನಮ್ಮನ್ನು ನಾವು ಸಮರ್ಪಿಸಬೇಕು. ದೇವರು ನಮ್ಮ ಜೀವನದಲ್ಲಿ ತನ್ನ ಕಾರ್ಯ ಸಾಧಿಸಿಕೊಳ್ಳಬೇಕು. ಇವತ್ತು ನಾನು ಆರಿಸಿಕೊಂಡಿರುವಂಥ ವಿಚಾರ ಏನಂದ್ರೆ, ಮೂವ್ ಅಹೆಡ್ ವಿತ್ ಹಿಸ್ ಪ್ರೆಸೆನ್ಸ್. ಆತನ ಪ್ರಸನ್ನತೆಯಲ್ಲಿ ನಾವು ನಡೆಯುವಂಥದ್ದು. ಆತನ ಪ್ರಸನ್ನತೆಯಲ್ಲಿ ನಾವು ನಡೆಯುವಂಥದ್ದು. ನಾನು ಇವತ್ತು ಆರಿಸಿಕೊಂಡಿರುವಂಥ ವಿಚಾರ ಮೂವ್ ಅಹೆಡ್, ಮುಂದೆ ಸಾಗುವುದು. ಹೇಗೆ ಸಾಗುವಂಥದ್ದು ಅಂತ ನಾವು ವಿಶೇಷವಾಗಿ ಹೊತ್ತಿಗೆ ವಿಮೋಚನಾ ಕಾಂಡ 32, 33 ಅಧ್ಯಾಯದ ಕೆಲವು ವಚನಗಳನ್ನು ನೋಡೋಣ. ಇಲ್ಲಿ ನಾವು ನೋಡುವಂಥದ್ದು 33ನೇ ಅಧ್ಯಾಯದ 14ನೇ ವಚನ. ಮೊದಲು ಓದ್ಕೊಳ್ಳಿ. 33ನೇ ಅಧ್ಯಾಯದ 14ನೇ ವಚನ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ನಾನೇ ನಿಮ್ಮೊಂದಿಗೆ ಬರುವೆನು. ದಿಸ್ ಇಸ್ ವಾಟ್ ಇಸ್ ಗಾಡ್ ಇಸ್ ಸೇಯಿಂಗ್. ನಾನೇ ನಿಮ್ಮೊಂದಿಗೆ, ಐ ಮೈಸೆಲ್ಫ್, ಮೈ ಪ್ರೆಸೆನ್ಸ್ ವಿಲ್ ಗೋ ವಿತ್ ಯು ಅಂಡ್ ಐ ಗಿವ್ ಯು ರೆಸ್ಟ್. ಇದು ಎಲ್ಲಿ ಹೇಳ್ತಾ ಇದ್ದಾನೆ ದೇವರು ಅಂತ ಹೇಳಿದ್ರೆ, ದೇವರು ಐಗುಪ್ತ ದೇಶದ ಜನರ ನೋವನ್ನು ಕೇಳ್ತಾನೆ. ಆ ನೋವು, ಅವರ ಕೂಗನ್ನು ಕೇಳಿ ದೇವರು ಹೇಳ್ತಾನೆ, ನನ್ನ ಜನರ ಕೂಗನ್ನು ನಾನು ಕೇಳಿದ್ದೇನೆ, ನನ್ನ ಜನರು ಅನುಭವಿಸುವಂತ ಕಷ್ಟವನ್ನು ನಾನು ನೋಡ್ತಾ ಇದ್ದೇನೆ, ಅವರಿಗೆ ಬಿಡುಗಡೆ ಕೊಡಬೇಕೆಂಬುದಾಗಿ ಅವರನ್ನು ಬಿಡಿಸಿ ಸೀನಾಯಿ ಬೆಟ್ಟದವರೆಗೂ ತಂದಿದ್ದಾನೆ. ಈ ಸೀನಾಯಿ ಬೆಟ್ಟದಲ್ಲಿ ನಡೆಯುವಂತ ಘಟನೆ ಇದು. ಒಂದು ವಾಕ್ಯ ನಾನು ಓದ್ತಾ ಇದ್ದೆ, ಅದರಲ್ಲಿ ಏನಂತಂದ್ರೆ, many have come with us. It is not the matter of who has come with us. What matters is who stays with us. ನಮ್ಮೊಂದಿಗೆ ಯಾರು ಬಂದಿದ್ದಾರೆ ಎಂಬಂಥದ್ದು ಅಷ್ಟು ಮುಖ್ಯ ಅಲ್ಲ. ಬರ್ತಾರೆ ಎಷ್ಟೋ ಜನ, ಸಮಯಕ್ಕೆ ಬರ್ತಾರೆ, ಆದರೆ ನಮ್ಮೊಂದಿಗೆ ಯಾರು ಇರ್ತಾರೆ ಅದು ಬಹಳ ಮುಖ್ಯವಾದದ್ದು. ಬಹಳ ವೆರಿ ವೆರಿ ಸ್ಟ್ರಾಂಗ್ ವರ್ಡ್ಸ್. ಹೂ ಹ್ಯಾಸ್ ಸ್ಟೇಡ್ ವಿತ್ ಅಸ್. 21ನೇ ಇಸ್ವಿ ನಾವು ನೋಡ್ಬೇಕಾದ್ರೆ ಯಾರು ನಮ್ಮೊಂದಿಗೆ ಇದ್ರು, ಯಾರು ನಮ್ಮೊಂದಿಗೆ ಇರ್ತಾರೆ, ಅದು ಬಹಳ ಮುಖ್ಯವಾಗಿರ್ತದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಓದುವಾಗ ಬಹಳ ಅದ್ಭುತವಾದಂತ ಒಂದು ಸಿಚುವೇಶನ್, ಒಂದು ಆ ಸನ್ನಿವೇಶ ಇಲ್ಲಿ ಏನಂದ್ರೆ, ದೇವರು ಜನರಿಗೋಸ್ಕರವಾಗಿ ತಾನು ಕಟ್ಟಳೆಗಳನ್ನು ಕೊಡ್ತಾನೆ. ಮೋಶೆ ದೇವರೊಂದಿಗೆ 40 ದಿವಸ 40 ರಾತ್ರಿ ಇರ್ತಾನೆ. ಆಗ ಬರೋಷ್ಟೊತ್ತಿಗೆ ಒಂದು ಅನಾಹುತವಾಗಿ ನಡೆದೋಗಿರುತ್ತೆ. ಆರೋನನ್ನು ಕೇಳಿಕೊಂಡು ಒಂದು ವಿಗ್ರಹನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಹಳಷ್ಟು ದೇವರು ಕೋಪಗೊಳ್ತಾನೆ, ಮೋಶೆ ಕೋಪಗೊಳ್ತಾನೆ. ಈ ಒಂದು ಪರಿಸ್ಥಿತಿಯಲ್ಲಿ ದೇವರಿಗೂ ಮೋಶೆಗೂ ಒಂದು ಮಾತು ನಡೀತದೆ. ಏನು ನಡೀತದೆ ಅಂದ್ರೆ, ಇಲ್ಲಿ ನಾವು ನೋಡ್ತೇವೆ, ಗಾಡ್ ರೆಫ್ಯೂಸ್ಡ್ ಟು ಗೋ ವಿತ್ ಹಿಸ್ ಪೀಪಲ್. 33ನೇ ಅಧ್ಯಾಯ 3ನೇ ವಚನ.
33ನೇ ಅಧ್ಯಾಯದ 3ನೇ ವಚನ. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ನೀವು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸಿ ಮೊದಲನೇ ವಚನ ಮೊದಲನೇ ಭಾಗ ಮಾತ್ರ ಓದಿ. ನಾನು ನಿಮ್ಮ ಸಂಗಡ ಬರುವುದಿಲ್ಲ. ನಾನು ನಿಮ್ಮ ಸಂಗಡ ಬರುವುದಿಲ್ಲ. ದಿಸ್ ಇಸ್ ವಾಟ್ ಗಾಡ್ ಇಸ್ ಟೆಲ್ಲಿಂಗ್. ಮೋಶೆಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ ಜೊತೆ ಬರೋದಿಲ್ಲ. ಯಾಕೆ ಅಂತ ಆಮೇಲೆ ನೋಡ್ತೀವಿ. ಮೊದಲು ದೇವರು ಹೇಳ್ತಾನೆ, ಐ ವಿಲ್ ನಾಟ್ ಕಮ್ ವಿತ್ ಯು. ಇದು ಎಂತ ಪರಿಸ್ಥಿತಿ ನೋಡಿ. ದೇವರು ಹೇಳ್ತಾ ಇದ್ದಾನೆ, ಐ ವಿಲ್ ನಾಟ್ ಕಮ್ ವಿತ್ ಯು. ಆದ್ರೆ ಇನ್ನೊಂದು ದೇವರು ಹೇಳ್ತಾ ಇದ್ದಾನೆ, 32ನೇ ಅಧ್ಯಾಯ 34ನೇ ವಚನ ಹೋದ್ರಿ, 32 34 ಅಲ್ಲೇ ಮೇಲೆ. ಓಕೆ. ನೀನು ಇಲ್ಲಿಂದ ಹೊರಟು ನಾನು ನಿಮಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು. ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು. ನನ್ನ ದೂತನು ನಿನ್ನ ಮುಂದುಗಡೆ ನಡೆಯುವನು. ನಾನು ನಿನಗೆ ನೇಮಿಸುವಂತ ಕಾರ್ಯ ನೀನು ಮಾಡು. ನನ್ನ ದೂತನನ್ನು ಕಳಿಸ್ತೇನೆ. ಐ ವಿಲ್ ಸೆಂಡ್ an angel before you. He will lead you all the way. ನಿನಗೋಸ್ಕರವಾಗಿ ನಾನು ಒಬ್ಬ ದೇವದೂತನನ್ನು ನೇಮಿಸ್ತೇನೆ, ನಾನು ಕೊಡ್ತೇನೆ. He will lead you ಅಂತ ಹೇಳ್ತಾನೆ. ಒಂದು ಮಾತು ದೇವರು ಹೇಳುವಂತದ್ದು. ಆಮೇಲೆ ಎರಡನೇ ದಿನ ಹೇಳ್ತಾನೆ 32ನೇ ಅಧ್ಯಾಯದ 34ನೇ ವಚನ ಹಂಗೆ ಹೋದ್ರೆ, ಆದರೂ ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. ನಾನು ನಿಮ್ಮೊಂದಿಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ದೂತರನ್ನು ಕಳಿಸ್ತೀನಿ. ಯಾಕಂದ್ರೆ ನೀವು ಮಾಡುವಂತ ಪಾಪ, ನೀವು ನನಗೆ ಕೋಪ ಬಂದಿದೆ. ನೀವು ಸ್ಟಿಫ್ ನೆಕ್ಡ್ ಪೀಪಲ್ ಅಂತ ಇಂಗ್ಲಿಷ್ ಅಲ್ಲಿ ಬರೀತದೆ. ಏನಂತಂದ್ರು, ನೀವು ಯಾವ ರೀತಿಯಲ್ಲೂ ತಿರುಗುವಂತವರಲ್ಲ. ನೀವು ಬಹಳಷ್ಟು ನೀವು ಎಂತ ವ್ಯಕ್ತಿಗಳು, ನೀವು ಮಾಡುವಂತ ಕಾರ್ಯಗಳು ನನಗೆ ಅಸಹ್ಯವಾಗಿದೆ. ಅದಕ್ಕೆ ಒಂದು ವೇಳೆ ನಾನು ಬಂದ್ರೆ ನಿಮಗೆ ಶಿಕ್ಷಿಸ್ತೇನೆ. ನಾನು ಬರೋದಿಲ್ಲ. ಐ ಗಿವ್ an angel to lead. ಅವ್ನು ನಿಮ್ಮನ್ನು ನಡೆಸ್ತಾನೆ. ಒಂದನೇದು. ಆಮೇಲೆ 33ನೇ ಅಧ್ಯಾಯದ 2ನೇ ವಚನ, ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನು ಕಳುಹಿಸಿ ಕಾನಾನ್ಯರನ್ನು, ಅಮೋರಿಯರನ್ನು, ಹಿತ್ತಿಯರನ್ನು, ಪೆರಿಜಿಯರನ್ನು, ಹಿವಿಯರನ್ನು, ಎಬ್ಯೂಸಿಯರನ್ನು ಹೊರಡಿಸುವೆನು. ಅಂದ್ರೆ ಐ ಗಿವ್ ಯು ವಿಕ್ಟರಿ. ಮೊದಲನೇದಾಗಿ he is giving a person to lead you. ಅವನು ನಿನಗೋಸ್ಕರವಾಗಿ ಏನಂತೆ ಒಂದು ದೇವದೂತನನ್ನು ಕಳಿಸಿ ಅವನ ದಾರಿಯಲ್ಲಿ ನಡೆಸುವಂತವನಾಗಿದ್ದಾನೆ. He will lead you all the way. God is giving us help to lead us all the way. ಆಮೇಲೆ ಹೇಳ್ತಾನೆ, ಅವರು ಅಲ್ಲಿಂದ ಹೊರಡಿಸಂದ್ರೆ ನಿಮಗೋಸ್ಕರವಾಗಿ ಸ್ಥಳ ಸಿದ್ಧವಾಗುವುದು. ಐ ಗಿವ್ ವಿಕ್ಟರಿ ಟು ಯು. ನಿಮಗೆ ಆ ಸ್ಥಳವನ್ನು ಕೊಡ್ತೇನೆ. ಮತ್ತು ಅವನು ಹೇಳ್ತಾನೆ 3ನೇ ವಚನ ಹೋದ್ರೆ ನಮಗೆ ಕಂಟಿನ್ಯೂ. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ನಿಮ್ಮ ಸಂಗಡ ಬರುವುದಿಲ್ಲ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅದು ಹಾಲು ಜೇನು ಹರಿಯುವಂತ ದೇಶ. ಇದು ಯಾರು ವಾಗ್ದಾನ ಮಾಡಿದ ದೇವರು? ಫಸ್ಟ್ ಥಿಂಗ್, ಗಾಡ್ ಪ್ರೊವೈಡ್ಸ್ ಹೆಲ್ಪ್ ಟು ಲೀಡ್ ಅಸ್ ಆಲ್ ದ ವೇ. ಅಂದ್ರೆ he gives us the angel to walk through any situation. He will direct us. ಅವನು ಮೋಶೆಗೆ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಆ ದೇವದೂತನನ್ನು ಕಳಿಸ್ತೇನೆ. ಅವನು ನಿನ್ನ ಮಾರ್ಗದರ್ಶಕನಾಗಿ ನಡೆಸ್ತಾನೆ. ಎರಡನೇದು, ಅವರು ಆ ಜನರನ್ನು ಸೋಲಿಸಿ ನಿಮಗೆ ಜಾಗವನ್ನು ಕೊಡ್ತಾನೆ. ಮೂರನೇದಾಗಿ, ನಾನು ವಾಗ್ದಾನ ಮಾಡಿದಂತ ಸ್ಥಳ ನಿಮಗೆ ಕೊಡ್ತೇನೆ. ಫಸ್ಟ್ ಗಾಡ್ gives us the person to lead. God gives us victories and God fulfills the promise. ಆದ್ರೆ ಒಂದು ಮಾತು ದೇವರು ಹೇಳ್ತಾ ಇದ್ದಾರೆ, ಆದ್ರೆ ನಾನು ನಿಮ್ಮ ಜೊತೆಗೆ ಬರೋದಿಲ್ಲ. What do we want today? ಇವತ್ತು ಯಾವುದು ನಾನು we are stepping into the new year and we are beginning the new year. What do we want today? We want somebody to lead us. God is willing to give. We want somebody to give us victories. God is willing to give even that. We want God to fulfill promises. God is willing to fulfill promises. But God is not willing to come. ದೇವರು ನಮ್ಮ ಸಂಗಡ ಬರೋದಕ್ಕಿಲ್ಲ. ಯಾಕೆ? ನಮ್ಮ ಪಾಪಮಯವಾದಂತ ಜೀವಿತವನ್ನು ಜೀವಿಸ್ತಾ ಇದ್ರೆ God says, I will not come with you. You may get victories, you may get blessings, you may get all the prayers answered, you may get the promises fulfilled, but I am not going to come with you. ಆದ್ರೆ ಮೋಶೆ ನೋಡಿ, ಎಂತ ಅದ್ಭುತವಾದಂತ ನಾಯಕ ಮೋಶೆ ಅಂತ ಹೇಳಿದ್ರೆ, ಮೋಶೆ ಏನ್ ಹೇಳ್ತಾರೆ ನೋಡಿ ದೇವರಿಗೆ. ಇದು ಬಹಳ ಸುಂದರವಾದಂತ ರೀತಿಯಲ್ಲಿ ಮೋಶೆಗೂ ದೇವರಿಗೆ ಆಗುವಂಥದ್ದು. 32ನೇ ಅಧ್ಯಾಯದ 31ನೇ ವಚನ ಹೋದ್ರೆ, ಮೊದಲು ದೇವರು ಈ ಜನರ ಮೇಲೆ ಅವರ ಪಾಪಮಯವಾದಂತ ಜೀವನಕ್ಕೆ ಕೋಪಗೊಂಡಿದ್ದಾನೆ. ಹೋದ್ರೆ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆ ಇಟ್ಟು ಅವರ ಪಾಪವನ್ನು ಕ್ಷಮಿಸು. The first thing that Moses is asking God is, ಅವರು ಮಾಡಿದ ತಪ್ಪು ಹೌದು, ಅವರು ಮಾಡಿರುವಂತದ್ದು ಅಪರಾಧ ಹೌದು, ಅವರು ನಿನ್ನನ್ನು ಬಿಟ್ಟು ಬೇರೆ ಹೋಗಿದ್ದಾರೆ ಹೌದು, ಆದರೆ ನೀನು ಅವರನ್ನು ಕ್ಷಮಿಸಬೇಕು. ಪ್ಲೀಸ್ forgive them. ಇದಕ್ಕೆ ಮುಂಚೆ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಏನಂದ್ರೆ, ಆಫ್ಟರ್ ಮೆನಿ ಇಯರ್ಸ್, ಫಾರ್ ಅ ಲಾಂಗ್ ಟೈಮ್ ದೇ ವರ್ ಓನ್ಲಿ ಹ್ಯಾವಿಂಗ್ ಸಂಬಡಿ ಟು ರೂಲ್. ಡಿಕ್ಟೇಟರ್ ಯಾರು? ಫರೋಹ ಇದ್ದ. ಅವ್ರು ಹೇಳ್ದಂತೆ ಮಾಡ್ತಾ ಇದ್ರು ಅವರು. ಅದಾದ ನಂತರ ದೇವರು ಬಿಡುಗಡೆ ಮಾಡಿದ್ದಾನೆ. ನಾಯಕ ಯಾರನ್ನ ಕೊಟ್ಟಿದ್ದಾನೆ? ಮೋಶೆನ.
ಸೊ ಮೋಶೆ ಒಬ್ಬ ದೇವರೆಂಬುದಾಗಿ ಅವರು, ಸೊ somebody who is leading us, ಅಷ್ಟೆಲ್ಲ ನಂಬಿ ಅವ್ರ ಹಿಂದೆ ಬರ್ತಾ ಇದ್ದಾರೆ. ಆದ್ರೆ ಮೋಶೆ 40 ದಿವಸ ಹೊರಟೋಗ್ಬಿಟ್ಟಿದ್ದಾನೆ. ಸೊ ದೇ ಲಾಸ್ಟ್ somebody to lead. ಯಾರೋ ನಮ್ಮನ್ನು ನಡೆಸ್ತಾ ಇದ್ದವನು ಬಿಟ್ಟು ಹೋದ. ಸೊ ದೇ equated Moses with God. ದೇವರ ಅಂತ, ದೇವರಿಂದ ಅವನಿಗೆಲ್ಲ ಬರ್ತದೆ, ದೇವರೊಂದಿಗೆ ಅವನು ಇರುವಂತವನು, ದೇವರ ಮಾತು ಕೇಳುವಂತವನು, ನಮಗೆ ತಿಳಿಸುವಂತವನು ಈಗಿಲ್ಲ. ಸೊ we want somebody. ಆರೋನ್ಗೆ ಅದೇ ಹೇಳಿದವರು, see Aaron could not be a leader like Moses. ಆಗ ಅವ್ರು ಕೇಳ್ತಾರೆ ನಮಗೆ ವಿಗ್ರಹ. ಸೊ ಗಿವ್ ಸಮಥಿಂಗ್ ದಟ್ ವಿಲ್ ಲೀಡ್ ಅಸ್. ಯಾರು ನಮ್ಮನ್ನು ನಡೆಸಲಿಕ್ಕೆ ಬೇಕು, ಅದಕ್ಕೆ ಅವರು ವಿಗ್ರಹ ಮಾಡ್ಕೊಳ್ತಾರೆ. and God was angry because you replaced somebody, because God was not speaking you for some time. ಕೆಲವು ದಿವಸಗಳು ನಿಮ್ಮೊಂದಿಗೆ ಇರಲಿಲ್ಲ ಅಂತ ನೀವು ಮಾತ್ರ ಬೇರೆ ಕಡೆ ಹೋಗ್ಬಿಟ್ರ. that is what many of us do. We feel God is not listening, God is not over there, God doesn't listen to my prayers, God is not hearing me, God is not understanding my pain, let me do something else. No, God is present. He knows our needs. ಇಲ್ಲಿ ಮೋಶೆ ಅವನು ಕೇಳ್ತಾನೆ, ಹೌದು ಅವ್ರು ಪಾಪ ಮಾಡಿದ್ದಾರೆ, ಅವ್ರ ಪಾಪನ ಕ್ಷಮಿಸು ಸ್ವಾಮಿ. ಫಸ್ಟ್ he asks, forgive them. ಎರಡನೇದು ಕೇಳ್ತಾನೆ ಏನಂತೆ, 32ನೇ ವಚನ ಹೋದ್ರೆ, ಇದು ಸುಂದರವಾದಂತ ಒಬ್ಬ ಕಂಪ್ಲೀಟ್ ಪರ್ಸನ್ ಹೂ ವಾಸ್ ಅ ಮ್ಯಾನ್ ಆಫ್ ಗಾಡ್, ಹೂ ವಾಸ್ ಅ ಸರ್ವೆಂಟ್ ಹೇಳುವಂತ ಮಾತು ಏನಂತೆ ಅವನು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದ. ಇಲ್ಲಿ ಮೋಶೆ ಕೇಳ್ತಾನೆ, ಇಫ್ ಯು ಡೋಂಟ್ ಫರ್ಗಿವ್ ಮೈ ಪೀಪಲ್, ಗೆಟ್ ಮೀ ಆಫ್. ನನ್ನನ್ನು ನೀ ಜೀವಿತ ಪಟ್ಟಿಯಲ್ಲಿ ಹೆಸರು ಬರೆದಿದ್ಯಲ್ಲ, ನನಗೂ ಬೇಡ ಸ್ವಾಮಿ, ನಾನು ಪರಲೋಕ ನನಗೆ ಬೇಡ. ಯಾಕೆ? ನನ್ನ ಜನರ ಪಾಪ ನೀನು ಕ್ಷಮಿಸದೆ ಹೋದ್ರೆ ನಾನು ಸಹ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಷ್ಟು ನಾಯಕರು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಪ್ರಿಯರೇ. ಈ ನನ್ಗೆ ಹೋದ್ರೆ ಸಾಕು ಅಂತ ನಾಯಕರಲ್ಲ, ಕುಟುಂಬನೇ ನೋಡ್ತೇವೆ, ಬಹಳ ಹತ್ರದವ್ರು ನೋಡ್ತೇವೆ, ನನಗೆ ಒಳ್ಳೇದಾದ್ರೆ ಸಾಕು, ಇವ್ರಿಗಿಂದ ಸಾಲದು ಅನ್ನೋ ಪರಿಸ್ಥಿತಿಯಲ್ಲಿ ಇರುವಾಗ ಮೋಶೆ ಏನ್ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನು ಅವರನ್ನು ಕ್ಷಮಿಸಬೇಕು, ಇಲ್ಲವಾದ್ರೆ ನನ್ನನ್ನು ಅಲ್ಲಿಂದ ತೆಗೆದ್ಬಿಡು, ಅವ್ರ ಜೊತೆ ನಾನು ಹೋಗ್ಬಿಡ್ತೀನಿ. ಲೀವ್ ಮಿ ಅಲೋನ್. ಇನ್ ಸ್ಪೈಟ್ ಆಫ್ ಹಿಮ್ ಬೀಯಿಂಗ್ ಗುಡ್, ಅವನು ದೇವರಿಗೆ ವಿಧೇಯರಾಗಿದ್ದನು, ದೇವರ ಮಾತನ್ನು ಕೇಳುವಂತವನಾಗಿದ್ದನು, ದೇವರು ಅವನ ಹೆಸರನ್ನು ಆಲ್ರೆಡಿ ಜೀವಕರವಾದ ಪಟ್ಟಿಯಲ್ಲಿ ಬರೆದಿದ್ದಾನೆ ಅನ್ನೋಂತ ಕಾನ್ಫಿಡೆನ್ಸ್ ಇದೆ. ಅವನು ಹೇಳ್ತಾನೆ, ನನ್ನ ಬಿಟ್ಬಿಡು ಸ್ವಾಮಿ, ಐ ಡೋಂಟ್ ವಾಂಟ್ ಟು ಕಮ್. ಎಂತ ಅದ್ಭುತವಾದಂತ ನಾಯಕ. ಯಾಕೆ ಅವನು ಹೇಳ್ತಾ ಇದ್ದಾನೆ, ನನ್ನ ಜನರು ನೀನು ಕ್ಷಮಿಸ್ಬೇಕಪ್ಪ, ನನ್ನ ಜನ ತಪ್ಪು ಮಾಡಿದರೆ ಹೌದು, ಅವ್ರನ್ನ ಕ್ಷಮಿಸ್ಬೇಕು ಸ್ವಾಮಿ, ನೀನು ಈಗ ಮಾಡಬಾರ್ದು ನಿನ್ನ ಜನರಿಗೆ. ಇಟ್ ಇಸ್ ಯೋರ್ ಪೀಪಲ್. ಎಂತ ಅದ್ಭುತವಾದಂತ ಮಾತು. Don't forgive them. ಇವತ್ತು ನಾವು ಕೇಳ್ಕೊಳ್ಬೇಕಾದ ಒಬ್ಬರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥನೆ ಮಾಡಬೇಕು. Forgive them, Lord. Otherwise my life is meaningless. ನಾಯಕ ಆದವನು ಹೇಳ್ತಾ ಇದ್ದಾನೆ, ಕುಟುಂಬದಲ್ಲಿ ನಾನು ಇವತ್ತು ಸ್ಥಾನದಲ್ಲಿ ಇರ್ಬೋದು, ನನ್ನ ಮನೆಯವರು ಸರಿ ಮಾಡಲಿಲ್ವಾ, ಆಗ ಅವ್ರಿಗೋಸ್ಕರ ಕೇಳ್ಕೊಳ್ಳಿ, ಸ್ವಾಮಿ ಇಫ್ ನಾಟ್ ಪ್ಲೀಸ್ ಐ ಹ್ಯಾವ್ ನಥಿಂಗ್. ನಾನು ನಮ್ಮ ನಾಯಕರು ಈ ಪರಿಸ್ಥಿತಿಗೆ ಬರಬೇಕು. ಇಫ್ ನಾಟ್ ಫಾರ್ ಫರ್ಗಿವಿಂಗ್ ಆಫ್ ಮೈ ಪೀಪಲ್, ಟೇಕ್ ಮೈ ನೇಮ್ ಔಟ್ ಫ್ರಮ್ ದೇರ್. ಕರ್ತನಲ್ಲಿ ಎಂತ ಅದ್ಭುತವಾದಂತ ನಾಯಕ. ಆಮೇಲೆ ನೋಡ್ರಿ ಮುಂದೆ ಏನ್ ಹೇಳ್ತಾನೆ ಅವನು, ಅದೇ ವಚನ ಹೋದ್ರೆ 33ನೇ ಅಧ್ಯಾಯದ 15ನೇ ವಚನಕ್ಕೆ ಹೋಗೋಣ. ಈಗ ಅವನು ಹೇಳ್ತಾನೆ, ಇಲ್ಲಿ ತೆಗಿಬೇಡ, 33 ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗುಗೊಳಿಸಬಾರದು. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಎಂತ ಅದ್ಭುತವಾಗಿ ಮಾತಾಡ್ತಾರೆ. ಇದು ದೇವರೊಂದಿಗೆ ಹೋರಾಟ ಮಾಡ್ತಾ ಇದ್ದಾರೆ, ನೀನ್ ಕ್ಷಮಿಸ್ಬೇಕು. ದೇವರು ಹೇಳ್ತಾ ಇದ್ದಾರೆ, ನಾನ್ ನಿಮ್ ಜೊತೆ ಬರೋದಿಲ್ಲ, ಯಾಕಂದ್ರೆ ನೀವು ಪಾಪಮಯವಾದಂತಹ ವ್ಯಕ್ತಿಗಳು, ನಿಮ್ ಜೊತೆ ನಾನು ಬರೋದಿಲ್ಲ. ಐ ಗಿವ್ ಯು ಎವ್ರಿಥಿಂಗ್ ಬಟ್ ಐ ವಿಲ್ ನಾಟ್ ಕಮ್ ವಿತ್ ಯು. ಆಗ ಮೋಶೆ ಹೇಳ್ತಾನೆ, ನೀನು ಬರದ ಹೊರತು ನಮ್ಮನ್ನು ಇಲ್ಲಿಂದ ಕರೆದೊಯ್ಯಬೇಡ. ಇಫ್ ನಾಟ್ ಫಾರ್ ಯೋರ್ ಪ್ರೆಸೆನ್ಸ್ ವಿತ್ ಅಸ್, ಡು ನಾಟ್ ಟೇಕ್ ಅಸ್ ಔಟ್ ಫ್ರಮ್ ಹಿಯರ್. ವಿ ಹ್ಯಾವ್ ಕಮ್ ಔಟ್ ಆಫ್ 2021, ವಿ ಹ್ಯಾವ್ stepped into 2022, and this is what our prayers should be. God is willing to give us an angel to lead us. God is willing to give victories to us. God is willing to give us all the promises, that fulfill all the promises. ದೇವರು ನಮಗೆ ದೂತನನ್ನು ಕಳಿಸ್ತಾನೆ, ದೇವರು ನಮಗೆ ಜಯವನ್ನು ಸಹ ಕೊಡ್ತಾನೆ, ದೇವರು ನಮಗೆ ವಾಗ್ದಾನ ಮಾಡಿದಂತೆ ಎಲ್ಲವನ್ನು ನೆರವೇರಿಸಲಿಕ್ಕಿದ್ದಾನೆ, ಆದ್ರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಮೋಶೆಯಲ್ಲಿ ದೇವರಿಗೆ ಏನ್ ಕೇಳ್ಕೊಳ್ತಾ ಇದ್ದಾರೆ, ನೀನು ಬರದ ಹೊರತು ನಾವು ಇಲ್ಲಿಂದ ಹೋಗಲ್ಲ. ಡು ನಾಟ್ ಟೇಕ್ ಅಸ್ ಔಟ್ ಫ್ರಮ್ ಹಿಯರ್. ನೀನು ಬರುವುದರಿಂದಲೇ ನಿನ್ನ ಕೃಪೆ ನಮಗೆ ದೊರೆತಿದೆ ಎಂಬುದಾಗಿ ತೋರಿಸ್ತದೆ. That is the difference that makes, that is the difference between us and others. ಏನು, ದೇವರು ನಮ್ಮ ಸಂಗಡ ಇರುವಂತದ್ದನ್ನು, ತನ್ನ ಕೃಪೆ ಹೊಂದಿದ್ದೇವೆ ಎಂಬುದಾಗಿ ತನ್ನ ಪ್ರಸನ್ನತೆ ತೋರಿಸ್ತದಂತೆ. It is not about the blessings that we have received. It is not about how we are growing in everything, whether in status or economically ಯಾವ ರೀತಿಯ ನಾವು ಬೆಳೆದಿದ್ದೇವೆ ಎಂಬಂತದ್ದೆಲ್ಲ ದೊಡ್ಡದಾಗಿ ತೋರಿಸುತ್ತದೋ. ದೇವರ ಕೃಪೆ,
ದೇವರ ಪ್ರಸನ್ನತೆ ನಮ್ಮೊಂದಿಗೆ ಇದೆ ಎಂಬುವಂಥದ್ದೇ ನಮ್ಮನ್ನು ಬೇರೆಯವರಿಂದ ಬೇರೆಯಾಗಿ ಮಾಡುವಂಥದ್ದಾಗಿದೆ. ವಿ ಆರ್ ಡಿಫರೆಂಟ್ ನಾಟ್ ಬಿಕಾಸ್ ಆಫ್ ದ ಬ್ಲೆಸ್ಸಿಂಗ್ಸ್. We are different not because of our status. We are different not because of the power that we have. We are different because the power of God, the presence of God is with us. ಕರ್ತನಲ್ಲಿ ಪ್ರಿಯರೇ, ಇದಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು, ಇದಕ್ಕೋಸ್ಕರವಾಗಿ ನಾವು ಕೋರಿಕೊಳ್ಳಬೇಕು, ಇದಕ್ಕೋಸ್ಕರವಾಗಿ ಮೋಶೆ ಹೇಳ್ತಾ ಇದ್ದಾರೆ, ನೀನು ಬರದ ಹೊರತು ನಮ್ಮನ್ನು ಇಲ್ಲಿಂದ ಹೊರಡಿಸಲೇ ಬೇಡ. ಅದನ್ನು ಕಂಪ್ಲೀಟ್ ಮಾಡುವ 16ನೇ ವಚನ. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಮೇಲೆ ಎಲ್ಲಾ ಜನಗಳಿಂತಲೂ ವಿಶೇಷವಾಗಿದ್ದೇವೆಂಬುದು ತೋರುವುದು ಅಂದರು. ಯಾವುದರಿಂದ ಅಂದ್ರೆ, ನನಗೂ ನಿನ್ನ ಪ್ರಜೆಗಳಿಗೂ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದಾಗಿ ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ. ನೀನು ನಮ್ಮೊಂದಿಗಿದೆ ಎಂಬುದಾಗಿ. And he said, if your presence will not go with me, do not bring us up from here, for how shall it be known that I have found favor in your sight, in you, I and your people? Is it not in your going with us, so that we are distinct, I and your people, from every other people on the earth? ಕರ್ತನಲ್ಲಿ ಪ್ರಿಯರೇ, ಇದು ಹೊರತು ಯಾವುದರಿಂದಲೂ ತಿಳಿಯಬರುವುದಿಲ್ಲ. ನಾವು ಬಹಳಷ್ಟು ಆಶೀರ್ವಾದ ಹೊಂದಿದ್ದೇವೆ, ನನಗೆ ಪ್ರಾರ್ಥನೆ ಮಾಡುವಾಗ ಬಲ ಇದೆ, ನಾನು ವಾಸಿ ಮಾಡ್ತೇನೆ, ವಾಕ್ಯ ಹೇಳುವಂತ ಚಾತುರ್ಯ ಇದೆ, ನನಗೆ ಬೇಗ ಬಾಯಿ ಬರ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಇಷ್ಟೆಲ್ಲ ಅದ್ಭುತಗಳನ್ನು ಮಾಡುವಂತ ಶಕ್ತಿ ಇದೆ. ಇದು ಯಾವುದು ಕೂಡ ನಮ್ಮನ್ನು ಬೇರೆ ಮಾಡಲ್ಲ. ಮೆನಿ ಕ್ಯಾನ್ ಡೂ ಇಟ್. ಯಾಕಂದ್ರೆ ಮೋಶೆ ಯಾವತ್ತು ಹೋಗುವಾಗ ಅಲ್ಲಿ ಅವ್ನು ಹೇಳ್ತಾನೆ, ಅದು ಹಾವು ಮಾಡ್ತಾನೆ, ಆ ಕೋಲ್ನ ಹಾವು ಮಾಡ್ತಾನೆ, ಅವರು ಮಾಡಿದ್ರು. ಆ ನೀರ್ನ ಕೆಂಪು ಅವರು ಮಾಡಿದ್ರು. They could do everything possible, but what they didn't have was the presence of God with them. ಕರ್ತನಲ್ಲಿ ಪ್ರೇರೆ, ಈ ಹೊತ್ತು ನಮಗೆ ಈ ವರ್ಷದಲ್ಲಿ ಬೇಕಾಗಿರುವಂತದ್ದು ಏನಂದ್ರೆ ಪ್ರೆಸೆನ್ಸ್ ಆಫ್ ಗಾಡ್. ದೇವರು ನಮ್ಮ ಸಂಗಡ ನಡೀತಾ ಇದ್ದಾನ. ಅದು ನಮ್ಮೊಂದಿಗಿರುವುದಾದ್ರೆ ನಾವು ಬೇರೆ ಎಲ್ಲದಕ್ಕಿಂತಲೂ ಕೂಡ ವ್ಯತ್ಯಾಸವಾಗಿರ್ತೇವೆ. ನಮಗೆ ಆಶೀರ್ವಾದ ಬೇಕು, ದೇವರು ಕೊಡ್ಲಿಕ್ಕಿದ್ದಾನೆ. ನಮಗೆ ಜಯ ಬೇಕು, ಗಾಡ್ ಇಸ್ ವಿಲ್ಲಿಂಗ್ ಟು ಗಿವ್. ಬಟ್ ವಾಟ್ ಗಾಡ್ ಇಸ್ ಸೇಯಿಂಗ್, ಐ ವಿಲ್ ನಾಟ್ ಗೋ ವಿತ್ ಯು. ಆದ್ರೆ ಮೋಶೆ ಕೇಳ್ಕೊಳ್ತಾನೆ, ಇಫ್ ಯು ಆರ್ ನಾಟ್ ಕಮಿಂಗ್ ವಿತ್ ಅಸ್, ಡೋಂಟ್ ಟೇಕ್ ಅಸ್ ಫ್ರಮ್ ಹಿಯರ್. ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೇವೆ. ಲೆಟ್ ಅಸ್ ಕಂಪ್ಲೀಟ್ಲಿ ಸರೆಂಡರ್ ಅವರ್ ಸೆಲ್ಸ್ ಟು ಗಾಡ್. ನಮ್ಮನ್ನು ಸಂಪೂರ್ಣವಾಗಿ ದೇವರಲ್ಲಿ ಒಪ್ಪಿಸಿಕೊಳ್ಳೋಣ. ಹೇಳೋಣ, ಸ್ವಾಮಿ ನೀನು ಬರದ ಹೊರತು ನಮ್ಮನ್ನು ಇಲ್ಲಿಂದ ಕರೆದೊಯ್ಯಬೇಡ. ಸಿನಾಯಿ ಬೆಟ್ಟದಲ್ಲಿರುವಂಥ ಪರಿಸ್ಥಿತಿ, ನೀನು ಬರದ ಹೊರತು, ದ ಪ್ರೆಸೆನ್ಸ್ ಆಫ್ ಗಾಡ್ ವಾಸ್ ದೇರ್ ಅಂತ ಹೇಳ್ತಾರೆ. ಅದ್ಭುತವಾದಂಥ ದೇವರ ಪ್ರಸನ್ನತೆ ಇತ್ತು. ಅದ್ಭುತವಾದಂಥ ಪ್ರಸನ್ನತೆಯಿಂದ ದೇವರು ದಶಾಜ್ಞೆಗಳನ್ನು ಕೊಡುತ್ತಾನೆ. ಮೋಶೆಯೊಂದಿಗೆ ಮಾತನಾಡ್ತಾ ಇದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ, ಯು ಗೋ ಫ್ರಮ್ ಹಿಯರ್. ಆದರೆ ಮೋಶೆ ಹೇಳ್ತಾನೆ, ನೋ, ವಿ ವಿಲ್ ಗೋ ಫ್ರಮ್ ಹಿಯರ್ ಓನ್ಲಿ ವೆನ್ ಯು ಆರ್ ವಿತ್ ಅಸ್. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಹೊಸ ವರ್ಷಕ್ಕೆ ಹೆಜ್ಜೆಟ್ಟುವಾಗ ನಾವು ದೇವರಲ್ಲಿ ಇದನ್ನು ಕೋರಿಕೊಳ್ಳೋಣ. ನೀನು ಬರದ ಹೊರತು ನಮ್ಮನ್ನು ಇಲ್ಲಿಂದ ಮುನ್ನಡೆಸಬೇಡ. ನೀನು ಇರದ ಹೊರತು, ನಿನ್ನ ಪ್ರಸನ್ನತೆ ಇರದ ಹೊರತು ನಾವು ಈ ಲೋಕದಲ್ಲಿ ಏನೂ ಇಲ್ಲ. ಎಲ್ಲ ಸಿಗ್ಬೋದು, ಆದರೆ ನಿನ್ನ ಪ್ರಸನ್ನತೆ ನಮಗೆ ಮುಖ್ಯ. ದ್ಯಾಟ್ ಡಿಸ್ಟಿಂಗ್ವಿಷಸ್ ಅಸ್ ಫ್ರಮ್ ಅದರ್ಸ್. ಬೇರೆ ಎಲ್ಲದಕ್ಕಿಂತ ನಮ್ಮನ್ನು ವ್ಯತ್ಯಾಸಪಡಿಸುವ, ನಮ್ಮನ್ನಂದ್ರೆ ಯಾರೊಂದಿಗೆ ದೇವರು ಇದ್ದಾನೋ ಅವರು ಮತ್ತೊಬ್ಬರಿಗಿಂತ ವ್ಯತ್ಯಾಸ ಇರುವಂಥವರು. ಯಾರೊಂದಿಗೆ ದೇವರು ಬರಲಿಕ್ಕೆ ಸಿದ್ಧನಾಗಿದ್ದಾನೋ ಅವರು ಬೇರೆಯವರಿಗಿಂತ ಬಹಳ ವಿಂಗಡವಾಗಿ, ಬಹಳ ರೀತಿಯಲ್ಲಿ ಬೇರೆ ಥರ ಇರ್ತಾರೆ. ಸೊ ಲೆಟ್ ಅಸ್ ಕಂಪ್ಲೀಟ್ಲಿ ಸರೆಂಡರ್ ಅವರ್ಸೆಲ್ಸ್ ಟು ಗಾಡ್ ಆ್ಯಂಡ್ ಕಾಲ್ ಅಪಾನ್ ಗಾಡ್ ಟು ಸೇ, ಲಾರ್ಡ್ ಯು ಗೋ ವಿತ್ ಅಸ್, ಯು ಬಿ ವಿತ್ ಅಸ್, ಯು ಲೀಡ್ ಅಸ್. ದೇವರು ತಾನೇ ನಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೆ, ಪರಮೋನ್ನತನೆ, ಪರಮ ಪರಿಶುದ್ಧವಾದಂಥ ದೇವರನಿಗೆ ಸ್ತೋತ್ರವಾಗಲಿ ಸ್ವಾಮಿ. ಆಕಾಶವು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ. ಆಕಾಶವು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ. ನೀನೇ ರಾಜನು, ನೀನೇ ರಾಜನು. ಹೌದು ಪ್ರಿಯರೇ,
ನಮ್ಮ ಜೀವನದಲ್ಲಿ ನಮ್ಮ ದೇವರು, ನಮ್ಮ ಪ್ರಿಯ ಕರ್ತನು ನಮ್ಮೊಂದಿಗಿರಬೇಕು ಎಂಬಂತ ಆ ಒಂದು ಅಭಿಲಾಷೆ ನಮ್ಮಲ್ಲಿ ತುಂಬಿಕೊಂಡಿರಲಿ. ನಮ್ಮ ದೇವರ ಹೊರತು ನಾವು ಮುಂದೆ ಹೋಗುವುದಿಲ್ಲ ಎಂಬಂತ ಆ ಗಟ್ಟಿಯಾದಂತ ಮನಸ್ಸು ನಮ್ಮೊಂದಿಗಿರಲಿ. ಹೊಸದಾಗಿ ವರ್ಷವನ್ನು ಪ್ರಾರಂಭ ಮಾಡಿದ್ದೇವಲ್ಲ, ಈ ಪ್ರಥಮ ಭಾನುವಾರದಂದು ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಲಿಕ್ಕಿದ್ದಾನೆ. ದೇವರು ನಮಗೆ ಜಯವನ್ನು ಕೊಡುವಂತವನು ಹೌದು. ದೇವರು ನಮಗೆ ದೇವದೂತನ ಮಾರ್ಗದರ್ಶಕನಾಗಿ ಕೊಡುವಂಥದ್ದು ಹೌದು. ದೇವರು ನಮಗೆ ವಾಗ್ದಾನಗಳು ನೆರವೇರಿಸುವುದು ಹೌದು. ಆದರೆ ನಾವು ಕೋರಿಕೊಳ್ಳುವುದು ಮೋಶೆಯ ಹಾಗೆ, ಸ್ವಾಮಿ ನೀನು ನಮ್ಮೊಂದಿಗಿರಬೇಕು. ಆ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕಾಗುವಂತೆ ದೇವರು ನಮ್ಮನ್ನು ನಡೆಸಲಿ. ಹೌದು ಸ್ವಾಮಿ, ಈ ಹೊತ್ತು ಯಾರ್ಯಾರು ಯಾವ ಪರಿಸ್ಥಿತಿ ಆದರೂ ಹೋಗಿದ್ದಾರೋ, ಮರಣ, ದುಃಖ, ನೋವು, ಬಿದ್ದು ಹೋದಂತ ಪರಿಸ್ಥಿತಿ, ಎಲ್ಲಾ ಸ್ಥಿತಿಗತಿಗಳನ್ನು ಕೈ ಹಿಡಿದು ನಡೆಸ್ತಿದ್ದೆ ಸ್ವಾಮಿ. ಸ್ತೋತ್ರ. ಎಲ್ಲದರ ಮಧ್ಯದಲ್ಲಿ ನಮ್ಮೊಂದಿಗಿದೆಯಲ್ಲಪ್ಪ, ನಮ್ಮ ಕೂಗನ್ನು ಕೇಳಿದೆಯಲ್ಲ, ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರೇ ಸ್ತೋತ್ರ. ಕಣ್ಣೀರನ್ನು ಒರೆಸುವ ದೇವರೇ ಸ್ತೋತ್ರ. ಬಿಡುಗಡೆ ಮಾಡುವ ದೇವರೇ ಸ್ತೋತ್ರ. ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವಂತ ದೇವರೇ ಸ್ತೋತ್ರ. ನಮ್ಮನ್ನು ವಿವಿಧ ರೀತಿಯಾದಂತಹ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವ ದೇವರೇ ಸ್ತೋತ್ರ. ಅನೇಕ ಪರಿಸ್ಥಿತಿಗಳು ನಮ್ಮ ಸುತ್ತಲಿದ್ದರೂ ಕೂಡ ನಮ್ಮನ್ನು ಕಾಯುವ ದೇವರೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನೀನು ನಮ್ಮೊಂದಿಗಿರುವುದಾದರೆ ಸ್ವಾಮಿ, ನಮಗೆಲ್ಲವೂ ದೊರಕಿದಂತೆ. ಮೋಶೆ ಕೇಳುವುದು, ನನಗೆ ಜಯ ಅಗತ್ಯ ಇಲ್ಲ, ನನಗೆ ಜೀವಕರವಾದಂತ ಆ ಪಟ್ಟಿಯಲ್ಲಿ ಹೆಸರಿರುವಂಥದ್ದು ಅಗತ್ಯ ಇಲ್ಲ, ನನಗೆ ನೀನು ವಾಗ್ದಾನಗಳನ್ನು ಮಾಡುವಂಥದ್ದು ಅದು ನೆರವೇರಿಸುವಂತ ಅಗತ್ಯ ಇಲ್ಲ, ನೀನು ಬರದೆ ಹೊರತು ಇದ್ಯಾವುದು ನನಗೆ ಬೇಡ ಸ್ವಾಮಿ. ಇಂಥ ಅದ್ಭುತವಾದಂಥ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸಿದೆಯಲ್ಲ, ನಾವು ನಿನ್ನ ಪ್ರಸನ್ನತೆ ಕೋರುವಂತೆ, ನಿನ್ನ ಪ್ರಸನ್ನತೆಗೋಸ್ಕರವಾಗಿ ಪ್ರಾರ್ಥಿಸುವಂತೆ ನಮ್ಮನ್ನು ಸಿದ್ಧಪಡಿಸು, ಬಲಪಡಿಸು, ಯಥಾರ್ಥವಾಗಿ ನಿನ್ನ ಮುಂದೆ ಕಾಣಿಸಿಕೊಳ್ಳುವಂತೆ ಮಾಡಿಸು. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾವಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾವಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸಪ್ಪ, ಎಲ್ಲ ನಿನ್ನ ಕೃಪೆ. ಸ್ವಾಮಿ, ಕಳೆದವೆಲ್ಲ ವರ್ಷದಲ್ಲಿ ನಡೆಸಿ ಹೊಸ ವರ್ಷಕ್ಕೆ ಹೆಜ್ಜೆಡುವಂತೆ ಮಾಡಿದೆ. ಈ ವರ್ಷದಲ್ಲಿ ಸ್ವಾಮಿ ಎಲ್ಲವನ್ನೂ ನಿನ್ನ ಕೈಗೆ ಒಪ್ಪಿಸ್ತೇವೆ. ಯಾರ್ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಹಿಂಸೆಯಲ್ಲಿ, ವಿವಿಧ ರೀತಿಯಾದಂತಹ ಪರಿಸ್ಥಿತಿಗಳು ಹಾದು ಹೋಗ್ತಿದ್ದಾರ, ಅವರೊಂದಿಗೆ ನಿನ್ನ ಪ್ರಸನ್ನತೆ ಅವರನ್ನು ಬಲಪಡಿಸಲಿ, ಆಶೀರ್ವದಿಸಲಿ ಸ್ವಾಮಿ. ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ತೇವಪ್ಪ. ಪ್ರಾರ್ಥನಾ ಮಂದಿರಕ್ಕಾಗಿದ್ದ ಸೇವೆಗಾಗಿ ನಿನಗೆ ಸ್ತೋತ್ರವಾಗಲಿ, ನಿನ್ನೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರವಾಗಲಿ, ನಿನ್ನೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರವಾಗಲಿ ಸ್ವಾಮಿ. ಸ್ವಾಮಿ, ನಿನ್ನ ಚಿತ್ತಕ್ಕೆ ನಾವು ಒಪ್ಪಿಸ್ತೇವೆ. ಪ್ರಾರ್ಥನೆ ಕೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ, ಆಮೆನ್. ಪರಲೋಕದಲ್ಲಿ ನಮ್ಮ ತಂದೆಯೇ,
ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅದನ್ನ ಆಹಾರದ ದಯಪಾಲಿಸು, ನಮಗೆ ತಪ್ಪು ಮಾಡೋಣ ಆಶಂಕ್ಷಿಸಿ, ನಮ್ಮ ತಪ್ಪು ಮಾಡೋಣ ಕ್ಷಮಿಸು, ಶೋಧನೆಗೆ ಸೇರಿಸಿ ಕೇಳಿದ ತಪ್ಪಿಸು, ರಾಜ್ಯವು ಬಲವು ಮಹಿಮೆ ಸದಾಕಾಲ ಸ್ವಾಮಿ. ಆಮೇಲೆ ನಮಗೋಸ್ಕರವಾಗಿ ಈ ಲೋಕಕ್ಕೆ ಬಂದು ನಾನೇ ಜೀವವು ಮಾರ್ಗವು ಸತ್ಯವಾಗಿದ್ದೇನೆ ಎಂಬುದಾಗಿ ಹೇಳಿದಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತನ್ನ ಒಬ್ಬನೇ ಮಗನನ್ನು ನಮ್ಮೆಲ್ಲರನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳಬೇಕೆಂಬುದಾಗಿ ಕ್ರೂಜೆಯಲ್ಲೇ ಸಮರ್ಪಿಸಿಕೊಟ್ಟ ತಂದೆ ದೇವರ ಅತಿ ಹೆಚ್ಚಾದಂಥ ಪ್ರೀತಿ ನಮ್ಮ ಮಧ್ಯದಲ್ಲಿದ್ದು ಯಾವಾಗ ನಮ್ಮನ್ನು ಬಲಪಡಿಸಿ ತನ್ನ ಹಾದಿಯಲ್ಲಿ ನಡೆಸುವಂತ, ತನ್ನ ಪ್ರಸನ್ನತೆಯಿಂದ ನಮ್ಮನ್ನು ಬಲಪಡಿಸುವಂತ ಪವಿತ್ರಾತ್ಮನ ಐಕ್ಯ ಅನ್ಯನ ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ಬರುವಂತ ವರ್ಷ ಅನೇಕ ವರ್ಷಗಳ ಸಂಗಡ ನಿತ್ಯ ನಿರಂತರ ನೆಲೆಯಾಗಿರಲಿ. ಪರಮೋನ್ನತ ದೇವರು ನೀನೇ, ಸರ್ವ ಸೃಷ್ಟಿಯ ಪಾಲಕ ನೀನೇ, ಭೂಲೋಕ ಅಳಿದರೂ ನಿನ್ನ ನುಡಿಗಳು ನಿನ್ನ ನಾಮಗಳು ಎಂದು. ಪರಮೋನ್ನತ ದೇವರು ನೀನೇ, ಸರ್ವ ಸೃಷ್ಟಿಯ ಪಾಲಕ ನೀನೇ, ಭೂಲೋಕ ಅಳಿದರೂ ನಿನ್ನ ನುಡಿಗಳು ನಿನ್ನ ನಾಮಗಳು ಎಂದು. ಹಾಲೆಲೂಯಾ, 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 ಕರ್ತನಲ್ಲಿ ಪ್ರೇರೆ, ಈ ಹೊತ್ತು ದೇವರನ್ನು ಆರಾಧಿಸುವಂತ ಕೃಪೆ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನಾ ಮಂದಿರಕ್ಕಾಗಿ ನನ್ನ ವಂದನೆಗಳು. ಗ್ಲಾಡ್ಸನ್ ಕುಂದರ್ ಅವರ ಕುಟುಂಬಕ್ಕಾಗಿ ನನ್ನ ವಂದನೆಗಳು, ಹಾಗೂ ಆರಾಧನೆ ನಡೆಸಿದಂಥ ಪ್ರೀತಿಯುಳ್ಳ ಉದಯ್ ಹಾಗೂ ಎಫ್ಸಿಬಾ ಅವರಿಗೆ ನನ್ನ ಪ್ರೀತಿಯ ವಂದನೆಗಳು. ದೇವರನ್ನು ವಿಶೇಷವಾಗಿ ಆಶೀರ್ವದಿಸಿ. ಈ ವರ್ಷದಲ್ಲಿ ದೇವರ ಆಶೀರ್ವಾದ ಪ್ರಸನ್ನತೆ ನಿಮ್ಮೊಂದಿಗೆ ಯಾವಾಗಲೂ